Good morning students, welcome to the chemistry CET class. Last class ಅಲ್ಲಿ structure of atom ನ CET questions ನ sort out ಮಾಡ್ತಾ ಇದ್ವಿ. So next move on to leftover questions. Yes. So ನೋಡಿ ಇಲ್ಲಿ the maximum number of electrons in a subshell is given by the expression 4l minus 2, 4l plus 2, 2l plus 1, 2n square. ಸೊ ಒಂದು ಸಬ್ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದನ್ನ ಕಂಡುಹಿಡಿಯುವಂಥ ಫಾರ್ಮುಲಾ ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಏನು ಇಲ್ಲಿ 4l ಮೈನಸ್ 2 ಅನ್ನೋದಿದೆ, 4l ಪ್ಲಸ್ 2 ಇದೆ, 2l ಪ್ಲಸ್ 1 ಇದೆ, 2n ಸ್ಕ್ವೇರ್ ಇದೆ. 4l ಮೈನಸ್ 1 ಸೊ ಇಲ್ಲ, 2l ಪ್ಲಸ್ 1 ಅನ್ನೋದು ಸಹ ನಾವು ಇಲ್ಲಿ ಬರಲ್ಲ. ಸೊ 2n ಸ್ಕ್ವಯರ್, ಸೊ n ವ್ಯಾಲ್ಯೂ ಇಲ್ಲಿ ನಿಮಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಫ್ n ಇಸ್ ಈಕ್ವಲ್ ಟು 2 ಅಂತ ಅನ್ಕೊಳ್ಳೋಣ, 2 ಅಂತ ಅಂದಾಗ 2 ಸ್ಕ್ವಯರ್, 2 2 ಝಾ 4, 4 2 ಝಾ 8, ಇಲ್ಲಿ ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ ಅನ್ನೋದು. ಆದರೆ ಇಲ್ಲಿ ಕೇಳಿರೋದು ಸಬ್ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್, ಅವರು n 2n ಸ್ಕ್ವೇರ್ ಅನ್ನೋದು ಅಲ್ಲಿ ನಿಮಗೆ ಮೇನ್ ಶೆಲ್ಲಲ್ಲಿ ಹೇಳ್ತಿದ್ದಾರೆ. ಸಬ್ಶೆಲ್ಲಲ್ಲಿ ಅಂತ ಅಂದಾಗ ಫಾರ್ಮುಲಾ ಏನು ಬರುತ್ತೆ, 2 into 2l plus 1. ಸೊ 2 into 2l plus 1. ಅಲ್ಲಿಗೆ 2 into 2l plus 1 ಅನ್ನೋದು ಇಲ್ಲಿ ಯಾವುದೇ ಫಾರ್ಮುಲಾ ಇಲ್ಲ. ಅದನ್ನೇ 2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 2 2 ಝಾ 4, 4l plus 2 1 ಝಾ 2. 4l plus 2 ಇದೆಯಾ? ಎಸ್, ಆಪ್ಷನ್ ಬಿ ಅಲ್ಲಿದೆ ನೋಡಿ, 4l plus 2 ಅನ್ನೋದಿದೆ. ಸೊ ಹಾಗಾಗಿ 4l plus 2 ಫಾರ್ಮುಲಾದಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆನ್ ಸಬ್ಶೆಲ್ನ ಕಂಡುಹಿಡಿಯುವಂಥ ಫಾರ್ಮುಲಾ ಅಂತ ಹೇಳ್ಬೋದು. ಹಾಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆನ್ ದ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಹ್ಯಾಸ್ ದ ವ್ಯಾಲ್ಯೂ ಆಫ್ 2, ದ ನಂಬರ್ ಆಫ್ ಆರ್ಬಿಟಲ್ಸ್ ಪಾಸಿಬಲ್ ಆರ್. ಸೊ ಇಲ್ಲಿ ನಿಮಗೆ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ದಟ್ ಈಸ್ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 2 ಅಂತ ಹೇಳಿ. ಸೊ ಅಲ್ಲಿಗೆ ಫ್ರಮ್ ದ ಎಲ್ ವ್ಯಾಲ್ಯೂ ನಂಬರ್ ಆಫ್ ಪಾಸಿಬಲ್ ಆರ್ಬಿಟಲ್ಸ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 7, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 0. ಸೊ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ 2 ಅನ್ನೋದಿದೆ. ಆ 2 ಅನ್ನೋ ವ್ಯಾಲ್ಯೂ ಇಂದ ನೀವೇನು ಕಂಡುಹಿಡಿಬೇಕು, ನಂಬರ್ ಆಫ್ ಪಾಸಿಬಲ್ ಆರ್ಬಿಟಲ್ಸ್ ನ ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೊ ನಂಬರ್ ಆಫ್ ಪಾಸಿಬಲ್ ಆರ್ಬಿಟಲ್ಸ್ ನ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಲ್ಲಿ ನಿಮಗೆ ಗೊತ್ತಿದೆ, 2l ಪ್ಲಸ್ 1 ಅನ್ನೋದು ನಂಬರ್ ಆಫ್ ಪಾಸಿಬಲ್ ಆರ್ಬಿಟಲ್ಸ್ಗೆ 2l ಪ್ಲಸ್ 1 ಅನ್ನೋದು ಬರುತ್ತೆ. ಸೊ ಇಲ್ಲಿ ನಿಮಗೆ 2l ಪ್ಲಸ್ 1 ವ್ಯಾಲ್ಯೂ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಎಲ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಎಷ್ಟು 2 ಅಂತ ಹೇಳಿ. ಈಗ 2ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಅಲ್ಲಿಗೆ ಏನಾಯ್ತು, 2 into 2 plus 1 that is 2 2 ಝಾ 4, 4 plus 1 that is 5. ಸೊ ಅಲ್ಲಿಗೆ ನಂಬರ್ ಆಫ್ ಪಾಸಿಬಲ್ ಆರ್ಬಿಟಲ್ಸ್ ವಿತ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಎಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಅಂತ ಅಂದ್ರೆ 5. ಸೊ ನಾವು ಹಾಗೆ ನೋಡೋದಾದ್ರೆ ಎಲ್ ವ್ಯಾಲ್ಯೂ 2, ಎಲ್ ವ್ಯಾಲ್ಯೂ 0 ಇದ್ರೆ ಎಸ್ ಆರ್ಬಿಟಲ್ ಅಂತೀವಿ, ಎಲ್ ವ್ಯಾಲ್ಯೂ 1 ಇದ್ರೆ ಪಿ ಆರ್ಬಿಟಲ್, ಎಲ್ ವ್ಯಾಲ್ಯೂ 2 ಇದ್ರೆ ಡಿ ಆರ್ಬಿಟಲ್. ನಮಗೆ ಗೊತ್ತಿದೆ ಡಿ ಆರ್ಬಿಟಲ್ ಅಂದ್ರೆ ಸಬ್ ಆರ್ಬಿಟಲ್ಸ್ ಎಷ್ಟು ಬರುತ್ತೆ, 5 ಸಬ್ ಆರ್ಬಿಟಲ್ಸ್. ಹಾಗಾಗಿ ಎಲ್ ವ್ಯಾಲ್ಯೂ 2 ಕೊಟ್ಟಿದ್ದಾರೆ ಅಂದ್ರೆ ಹಾಗೆ ಡೈರೆಕ್ಟ್ ಆಗಿ ಹೇಳ್ಬೋದು ಬೇಕಾದ್ರೆ 5 ಸಬ್ ಆರ್ಬಿಟಲ್ಸ್ ಅಂದ್ರೆ ಯಾವ್ದಾದ್ರು ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಡಿ ಝೆಡ್ ಸ್ಕ್ವಯರ್. ಸೊ ಈ ರೀತಿ ನಿಮಗೆ 5 ಸಬ್ ಆರ್ಬಿಟಲ್ಸ್ ಬರ್ತಾವೆ, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಈ ರೀತಿ 5 ಸಬ್ ಆರ್ಬಿಟಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಆಪ್ಷನ್ ಬಿ 5 ಸಬ್ ಆರ್ಬಿಟಲ್ಸ್, ಪಾಸಿಬಲ್ ಆರ್ಬಿಟಲ್ಸ್ ಆರ್ ದೇರ್ ಫಾರ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ 2 ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, the number of electrons in the m shell of an element with atomic number 24 is option A 24, option B 12, option C 13, option D 88. ಸೊ ಇಲ್ಲಿ ನಿಮಗೆ ಅಟಾಮಿಕ್ ನಂಬರ್ 24 ಅಂತ ಕೊಟ್ಟಿದ್ದಾರೆ. ಆ 24 ಅನ್ನೋಂಥ ಅಟಾಮಿಕ್ ನಂಬರ್ ಇರೋಂಥ ಎಲಿಮೆಂಟ್ ಅಲ್ಲಿ ಎಂ ಶೆಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹಾಗೆ ನೋಡಿದ್ರೆ ಹೇಳ್ಬೋದು 24 ಆಗಿರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ
ಅವ್ರ ಅಟಾಮಿಕ್ ನಂಬರ್ ಇರೋದೇ 24, ಅದರಲ್ಲೂ ಎಂ ಶೆಲ್ ಅಲ್ಲೇ 24 ಎಲೆಕ್ಟ್ರಾನ್ಸ್ ಸಹ ಇರಲ್ಲ. ಆಪ್ಷನ್ ಎ ಆಗಿರಲ್ಲ. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಲ್ಲಿ ಯಾವ್ದಾದ್ರು ಕರೆಕ್ಟ್ ಆನ್ಸರ್ ಇರುತ್ತೆ. ಸೊ ಅದಕ್ಕೆ ನಾವು ಫೈಂಡ್ ಔಟ್ ಮಾಡಕ್ಕೇನು, ಅಟಾಮಿಕ್ ನಂಬರ್ 12ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಸೊ ಅಟಾಮಿಕ್ ನಂಬರ್ 12 ಅಂತ ಅಂದಾಗ ಕ್ರೋಮಿಯಂ ಬರುತ್ತೆ. ಕ್ರೋಮಿಯಂ. ಸೊ 18 ನೋಬೆಲ್ ಗ್ಯಾಸ್ ಎಲಿಮೆಂಟ್ ಆರ್ಗನ್ ಬರೋದ್ರಿಂದ ನಾನು ಇನ್ನರ್ ಶೆಲ್, ಸೊ ಕಂಪ್ಲೀಟ್ ಶೆಲ್ ಆರ್ಗನ್ ತಗೊಂಡಿದ್ದೀನಿ. ಅದಾಗಿದ್ಮೇಲೆ ಏನ್ ಬರುತ್ತೆ, 3d5 4s1. ನಿಮಗೆ ಗೊತ್ತಿದೆ ಅನಾಮಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ ಫಾರ್ ಕ್ರೋಮಿಯಂ ಕಾಪರ್ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಸೊ ಒಂದು ಎಲೆಕ್ಟ್ರಾನ್ ಫ್ರಮ್ ಎಸ್ ಆರ್ಬಿಟಲ್ 4s ಆರ್ಬಿಟಲ್ ಇಂದ 3dಗೆ ಜಂಪ್ ಆಗುತ್ತೆ. ಸೊ ಹಾಫ್ ಫಿಲ್ ಸ್ಟೆಬಿಲಿಟಿ, ಕಂಪ್ಲೀಟ್ಲಿ ಫಿಲ್ ಸ್ಟೆಬಿಲಿಟಿಗೋಸ್ಕರ ಅಂತೇಳಿ ಕ್ರೋಮಿಯಂ ಕಾಪರ್ ಕೇಸಲ್ಲಿ ಅಂತ ಹೇಳಿದ್ದೆ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ ಆರ್ಗನ್ 18 ಎಲೆಕ್ಟ್ರಾನ್ಸ್ ಆಯ್ತು. ಸೊ ಇಲ್ಲಿ 3d4 4s2 ಬರೋದು. ಬಟ್ ಇಲ್ಲಿ ನಿಮಗೆ ಹಾಫ್ ಫಿಲ್ ಸ್ಟೆಬಿಲಿಟಿ, ಡಿ ಆರ್ಬಿಟಲ್ ನ ಹಾಫ್ ಫಿಲ್ ಸ್ಟೆಬಿಲಿಟಿ ಎಲೆಕ್ಟ್ರಾನ್ಸ್ ಅಂದ್ರೆ 5 ಎಲೆಕ್ಟ್ರಾನ್ಸ್. ಸೊ ಅದನ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಎಸ್ ಆರ್ಬಿಟಲ್ ಇಂದ ಒಂದು ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಗೆ ಸೊ ಜಂಪ್ ಆಗುತ್ತೆ. ಹಾಗಾಗಿ ನಿಮಗೆ ಸೊ ಆರ್ಗನ್ ವಿತ್ 3d5 4s1 ಅನ್ನೋದು ಆಯ್ತು. ಸೊ ಇಲ್ಲಿ ನಿಮಗೆ ಅವ್ರು ಕೇಳಿರೋದು ಎಂ ಶೆಲ್. ಫಸ್ಟ್ ಶೆಲ್ ಅಂದ್ರೆ ಯಾವ್ದು ಬರುತ್ತೆ, ಕೆ ಶೆಲ್. ಸೆಕೆಂಡ್ ಶೆಲ್ ಅಂದ್ರೆ ಎಲ್ ಶೆಲ್. ಥರ್ಡ್ ಶೆಲ್ ಅಂದ್ರೆ ಎಂ ಶೆಲ್. ಥರ್ಡ್ ಶೆಲ್ ಅಂದ್ರೆ ವಿತ್ n = 3. ಸೊ n = 3 ಅಂದ್ರೆ ಕ್ರೋಮಿಯಂ ಅಲ್ಲಿ ಥರ್ಡ್ ಶೆಲ್ ಅಲ್ಲಿ ಯಾವ ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಅಲ್ಲಿಗೆ ಎಸ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್, 3s ಆಯ್ತು. ಇನ್ನ 3p ಅಂತ ಅಂದಾಗ ಪಿ ಆರ್ಬಿಟಲ್ ಇಂದ ಸೊ ಇಲ್ಲಿ ನಿಮಗೆ 6 ಎಲೆಕ್ಟ್ರಾನ್ಸ್. ಇನ್ನ ಡಿ ಆರ್ಬಿಟಲ್ ಇಲ್ಲೇ ನಾವು ನೋಡ್ತಾ ಇದೀವಿ 5 ಎಲೆಕ್ಟ್ರಾನ್ಸ್. ಇನ್ನ 3d ಅಂತ ಬಂದಾಗ ಡಿ ಆರ್ಬಿಟಲ್ ಇಂದ 5 ಎಲೆಕ್ಟ್ರಾನ್ಸ್. ಸೊ ಅಲ್ಲಿಗೆ 6 + 2 ಅಂತ ಅಂದಾಗ 8. 8 + 5 ಅಂದ್ರೆ ಎಷ್ಟಾಯ್ತು, 13 ಎಲೆಕ್ಟ್ರಾನ್ಸ್. ಸೊ there are 13 electrons in M shell. ನೀವು ಹಾಗೆ 3d4 4s2 ಅಂತ ಬರೆದ್ರೆ 12 ಬರುತ್ತೆ. ಅದು ರಾಂಗ್ ಆನ್ಸರ್. ಯಾಕೆ ಅಂದ್ರೆ ಹಾಫ್ ಫಿಲ್ ಸ್ಟೆಬಿಲಿಟಿ ಅನ್ನೋ ಪರ್ಪಸ್ ಹೇಳಿದೀನಿ. ಹಾಗೆ ಆಪ್ಷನ್ ಸಿ ಏನ್ 13 ಎಲೆಕ್ಟ್ರಾನ್ಸ್ ಬರುತ್ತೆ. 3s ಇಂದ 2 ಎಲೆಕ್ಟ್ರಾನ್, 3p ಇಂದ 6 ಎಲೆಕ್ಟ್ರಾನ್, 3d ಇಂದ 5 ಎಲೆಕ್ಟ್ರಾನ್. ಸೊ ಹಾಗಾಗಿ 13 ಎಲೆಕ್ಟ್ರಾನ್ಸ್ ಬರುತ್ತೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಾಂಟಮ್ ನಂಬರ್ಸ್ ಆಫ್ ಆನ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಡಿಫೈನ್ಡ್ ಆನ್ ದ ಬೇಸಿಸ್ ಆಫ್. ಸೊ ಒಂದು ಎಲೆಕ್ಟ್ರಾನ್ ಸೊ ಏನ್ ನಿಮಗೆ ನ್ಯೂಕ್ಲಿಯಸ್ ಸುತ್ತಲೂ ರಿವಾಲ್ವ್ ಆಗ್ತಾ ಇರುತ್ತೆ. ಒಂದು ಎಲೆಕ್ಟ್ರಾನ್ ನ ಪೊಸಿಷನ್ ನ ನಾವು 4 ಕ್ವಾಂಟಮ್ ನಂಬರ್ಸ್ ಇಂದ ಹೇಳ್ಬೋದು. ಆ 4 ಕ್ವಾಂಟಮ್ ನಂಬರ್ಸ್ ಸೊ ಏನು ಪೊಸಿಷನ್ ಆಫ್ ಅನ್ ಎಲೆಕ್ಟ್ರಾನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆ 4 ಕ್ವಾಂಟಮ್ ನಂಬರ್ಸ್ ಬಗ್ಗೆ ಹೇಳೋ ಅಂತ ರೂಲ್ ಯಾವ್ದು ಇದ್ರಲ್ಲಿ ಅಂತ ಕೇಳಿದ್ದಾರೆ, ಪ್ರಿನ್ಸಿಪಲ್ ಯಾವ್ದು ಅಂತ. ಫಸ್ಟ್ ಒನ್ ಆಫ್ಬಾ ಪ್ರಿನ್ಸಿಪಲ್ ಇದೆ. ಸೆಕೆಂಡ್ ಒನ್ ಹಿಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಇದೆ. ಥರ್ಡ್ ಒನ್ ಹೂನ್ಸ್ ರೂಲ್ ಇದೆ. ಫೋರ್ತ್ ಒನ್ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಫಸ್ಟ್ ಒನ್ ನೋಡಿ, ಆಫ್ಬಾ ಪ್ರಿನ್ಸಿಪಲ್. ಆಫ್ಬಾ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಬಿಲ್ಡಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಅವೈಲಬಲ್ ಆರ್ಬಿಟಲ್ಸ್. ಇರೋಂಥ ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ನ ಫಿಲ್ಲಿಂಗ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಬಿಟಲ್ ಎನರ್ಜಿ ವೈಸ್ ಫಿಲ್ಲಿಂಗ್ ನ ಹೇಳೋಂಥದ್ದು ಆಫ್ಬಾ ಪ್ರಿನ್ಸಿಪಲ್ ಆಗುತ್ತೆ. ಇನ್ನ ಹಿಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ, ಸೊ ಇಟ್ ಈಸ್ ಇಂಪಾಸಿಬಲ್ ಟು ಸೊ ಏನು ಫೈಂಡ್ ಔಟ್ ಅನ್ ಎಕ್ಸಾಕ್ಟ್ ಪೊಸಿಷನ್ ಅಂಡ್ ಮೊಮೆಂಟಮ್ ಆಫ್ ಆನ್ ಮೂವಿಂಗ್ ಎಲೆಕ್ಟ್ರಾನ್. ಸೊ ಅಲ್ಲಿ ನಿಮಗೆ ಒಂದು ಮೂವ್ ಆಗ್ತಾ ಎಲೆಕ್ಟ್ರಾನ್ ಎಕ್ಸಾಕ್ಟ್ ಪೊಸಿಷನ್ ನ ಹೇಳಕ್ ಆಗಲ್ಲ ಅನ್ನೋದನ್ನ ಸ್ಟೇಟ್ಮೆಂಟ್ ಕೊಡುತ್ತೆ. ಯಾವುದು, ಹಿಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಇನ್ನ ಹೂನ್ಸ್ ರೂಲ್ ಯಾವ್ದನ್ನ ಹೇಳುತ್ತೆ, ಎಲೆಕ್ಟ್ರಾನ್ ಪೇರಿಂಗ್ ಸ್ಟಾರ್ಟ್ ಆಗೋದು ಯಾವಾಗ, ಅವೈಲೇಬಲ್ ಸಬ್ ಆರ್ಬಿಟಲ್ಸ್, ಅವೈಲೇಬಲ್ ಆರ್ಬಿಟಲ್ಸ್ ಅಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಆಕ್ಯುಪೆನ್ಸಿ ಆಗಿದ್ಮೇಲೆ ಪೇರಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ರೂಲ್ ಹೇಳೋದು ಯಾವುದು, ಹೂನ್ಸ್ ರೂಲ್. ಅಲ್ಲಿ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ನೋ 2 electrons in an same atom have the same set of 4 quantum numbers ಅಂತ ಹೇಳುತ್ತೆ. ಅಂದ್ರೆ ಸೊ ಇರಾಂತ ಆರ್ಬಿಟಲ್ ಅಲ್ಲಿ ಈಚ್ ಸಬ್ ಆರ್ಬಿಟಲ್ 2 electrons ಅಕೊಮಡೇಟ್ ಆಗುತ್ತೆ. ಆ 2 ಎಲೆಕ್ಟ್ರಾನ್ಸಿಗೂ ಸೇಮ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇರ್ಬೋದು, ಸೇಮ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಇರ್ಬೋದು, ಸೇಮ್ ಇವನ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇರ್ಬೋದು. ಬಟ್ ಡಿಫ್ರೆಂಟ್ ಯಾವ್ದ್ರಲ್ಲಿ ಇರುತ್ತೆ, ಸ್ಪಿನ್ ಕ್ವಾಂಟಮ್ ನಂಬರ್ಸ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಹೇಗೆ ಅಂದ್ರೆ ಸ್ಪಿನ್ನಿಂಗ್ ಅಲ್ಲಿ 2 ವ್ಯಾಲ್ಯೂಸ್ ಬರುತ್ತೆ, ಒಂದು +12 ಇನ್ನೊಂದು -12. +12 ಅಂತ ಅಂದಾಗ ಕ್ಲಾಕ್ ವೈಸ್ ಇದಾಗ್ತಾ ಇರುತ್ತೆ, ಸ್ಪಿನ್ನಿಂಗ್ ಆಗುತ್ತೆ. ಅದೇ ನಿಮ್ಗೆ -12 ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಹಾಗಾಗಿ ಸೊ ಅಲ್ಲಿ ಒಂದು ಆರ್ಬಿಟಲ್ ಬರೋಂಥ 2 ಎಲೆಕ್ಟ್ರಾನ್ಸಿಗೆ 3 ಕ್ವಾಂಟಮ್ ನಂಬರ್ ಸೇಮ್ ಇರ್ಬೋದು, ಬಟ್ 4th ಕ್ವಾಂಟಮ್ ನಂಬರ್ ಡಿಫ್ರೆಂಟ್ ಇರುತ್ತೆ ಅಂತ ಹೇಳುತ್ತೆ. ಹಾಗಾಗಿ
ಆಲ್ ದ 4 ಕ್ವಾಂಟಮ್ ನಂಬರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಪ್ರಿನ್ಸಿಪಲ್ ಯಾವುದು ಅಂದ್ರೆ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಸೊ ಆಲ್ ದ 4 ಕ್ವಾಂಟಮ್ ನಂಬರ್ಸ್ ನ ಇಟ್ಕೊಂಡು ಇಲ್ಲಿ ನಿಮಗೆ ಪೊಸಿಷನ್ ಆಫ್ ಅನ್ ಎಲೆಕ್ಟ್ರಾನ್ ಇದು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳ್ಬೋದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, in the energy level sequence for a multi-electron atom, 4f orbital lies between. ಸೊ ಇಲ್ಲಿ ನಿಮಗೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಇರೋಂಥ ಒಂದು ಆಟಮ್ ಕನ್ಸಿಡರ್ ಮಾಡಿದಾಗ 4f ಆರ್ಬಿಟಲ್ನ ಎನರ್ಜಿ ಲೆವೆಲ್ ಯಾವುದ್ರ ಮಧ್ಯ ಬರುತ್ತೆ ಅಂತ ಕೇಳಿದ್ದಾರೆ. 4f ಆರ್ಬಿಟಲ್ನ ಎನರ್ಜಿ ಲೆವೆಲ್ ಬಿಟ್ವೀನ್ ವಿಚ್ ಆರ್ಬಿಟಲ್ಸ್ ಅನ್ನೋದು ಇಲ್ಲಿ ನಿಮಗೆ ಕ್ವಶನ್ ಕೇಳಿರೋದು. ಆಪ್ಷನ್ಸ್ ನೋಡಿ, 6s and 5d, 5p and 5d, 4p and 5p, 5d and 6d ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? ಸೊ ನಿಮಗೆ ಹಂಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸೊ ನಾನು ಇವನ್ ಫಿಲ್ಲಿಂಗ್ ಅಪ್ ಆಫ್ ಡಿಫ್ರೆಂಟ್ ಆರ್ಬಿಟಲ್ಸ್ಗೆ ಒಂದು ಹೇಳಿದ್ದೆ ಯಾವ ರೀತಿ ನೀವು ಬರ್ಕೋಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅರ್ಥೋಯ್ತು, ಯಾವ ರೀತಿ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಎಸ್ ಆರ್ಬಿಟಲ್ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ? 1 ಇಂದ. ಅಲ್ಲಿಗೆ 1s, 2s, 2p, 3s, ಸಾರಿ so 1s, 2s, 2s ಆದಮೇಲೆ 3s, 4s, 5s, 6s, 7s. ಸೊ ಪಿ ಸ್ಟಾರ್ಟ್ ಆಗೋದು ಸೆಕೆಂಡ್ ಶೆಲ್ಲಿಂದ, ಅಲ್ಲಿಗೆ 2p, 3p, 4p, 5p, 6p, 7p. ಇನ್ನು ಡಿ ಆರ್ ಸ್ಟಾರ್ಟ್ ಆಗೋದು 3d, 4d, 5d, 6d, 7d. ಇನ್ನು ಎಫ್ ಸ್ಟಾರ್ಟ್ ಆಗೋದು ಫೋರ್ತ್ ಶೆಲ್ಲಿಂದ 4f, 5f, 6f, 7f. ಸೊ ಯಾವ ರೀತಿ ಮಾಡ್ತೀರಾ? ಫಸ್ಟ್ ಬರುತ್ತೆ 1s, ಆಮೇಲೆ 2s, 2s ಆದಮೇಲೆ 2p, 3s, 3s ಆದಮೇಲೆ 3p, 4s, 3d, 4p, 5s, 4d, 5p, 6s, 4f, 5d, 7s. ನೋಡಿ 4f ಇಲ್ಲಿದೆ. 4f ಯಾವ್ದ್ರ ಮಧ್ಯೆ ಇದೆ? ಫಸ್ಟ್ 6s ಆಮೇಲೆ 5d. 6s 5d ಮಧ್ಯದಲ್ಲಿ ಬರೋದೇ ಯಾವುದು? 4f. ಅಲ್ಲಿಗೆ ಇನ್ ಬಿಟ್ವೀನ್ ವಿಚ್ ಆರ್ಬಿಟಲ್ಸ್ ಅಂತ ಕೇಳಿದ್ರೆ ಸೊ ಯಾವ್ದು ಬರುತ್ತೆ? 6s and 5d. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ 6s and 5d ಮಧ್ಯದಲ್ಲಿ ನಿಮಗೆ 4f ಆರ್ಬಿಟಲ್ಸ್ ಬರುತ್ತೆ. ಹಾಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ಕ್ವಶನ್ಸ್ ಬಂದಾಗ ಸೊ ಅಲ್ಲಿ ನಿಮಗೆ ಸೆಕೆಂಡಲ್ಲ ಇದನ್ನ ಕನ್ಫ್ಯೂಸ್ ಆಯಿತು ಅಂತ ಅಂದರೆ ಆ ಟೇಬಲ್ಸ್ ಸೊ ಎಸ್ ಆರ್ಬಿಟಲ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಶೆಲ್ಲಿಂದ, ಪಿ ಆರ್ಬಿಟಲ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಶೆಲ್ಲಿಂದ, ಸೊ ಡಿ ಆರ್ಬಿಟಲ್ ಸ್ಟಾರ್ಟ್ ಆಗೋದು ಥರ್ಡ್ ಶೆಲ್ಲಿಂದ ಆ್ಯಂಡ್ ಎಫ್ ಆರ್ಬಿಟಲ್ ಸ್ಟಾರ್ಟ್ ಆಗೋದು ಫೋರ್ತ್ ಶೆಲ್ಲಿಂದ. ಸೊ ಈ ರೀತಿ ಟೇಬಲ್ನ ಹಾಕೊಂಡು ಅಲ್ಲಿ ನೀವು ಬರೀತಾ ಹೋದ್ರೆ ಸೊ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಆರ್ಬಿಟಲ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಬರೋಂಥ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಕ್ವಶನ್ 4f ನ ಇನ್ ಬಿಟ್ವೀನ್ ಸೊ ಯಾವ್ದು ಬರುತ್ತೆ? 4f ಆ ಕಡೆ ಈ ಕಡೆ ನಿಮಗೆ ಬರೋಂಥ ಆರ್ಬಿಟಲ್ಸ್ ಕೇಳಿದ್ರು ಪಕ್ಕದಲ್ಲಿ. ಸೊ 6s ಮತ್ತೆ 5d ಬಿಟ್ವೀನ್ ಅಲ್ಲಿ 4f ಆರ್ಬಿಟಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್? ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅಲ್ಲಿ ಇರೋಂಥ ಎಲಿಮೆಂಟ್ಸ್ ಅಲ್ಲಿ ಯಾವ ಒಂದು ಎಲಿಮೆಂಟಿಗೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಿಮಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಎಲಿಮೆಂಟ್ ಗೊತ್ತಾಗಬೇಕು. ಆ ಒಂದು ಏನು ಕೊಟ್ಟಿದ್ದಾರೆ ಎಲಿಮೆಂಟ್, ಆ ಎಲಿಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳಿ ಗೊತ್ತಾಗಬೇಕು.
ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಯಾವ ಒಂದು ಎಲಿಮೆಂಟ್ ಅಲ್ಲಿ ಇರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಡಿಪೆಂಡ್ ಆಗದೆ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಸ್ಕ್ವೇರ್ ರೂಟ್ ಆಫ್ n into n plus 2. ಸೊ ಹಾಗಾಗಿ ಆ ಫಾರ್ಮುಲಾದಲ್ಲಿ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಇರುತ್ತೆ ಅನ್ನೋದನ್ನ ನೀವೀಗ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೋಡಿ, ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ನ ಕೊಟ್ಟಿದ್ದಾರೆ. ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಅಟಾಮಿಕ್ ನಂಬರ್ 25 ಅಲ್ಲಿ 2 ಹೋದ್ರೆ ಎಷ್ಟು 23 ಬರುತ್ತೆ. ಸೊ 23ಗೆ ಅಲ್ಲಿ ನಿಮಗೆ ಎಷ್ಟು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಆರ್ಗನ್ 18 ಎಲೆಕ್ಟ್ರಾನ್ಸ್ ಬರುತ್ತೆ. ನೋಬಲ್ ಗ್ಯಾಸ್ 18 ಎಲೆಕ್ಟ್ರಾನ್ಸ್ ಆಯಿತು 23 ಅಲ್ಲಿ. ಸೊ 18 ಎಲೆಕ್ಟ್ರಾನ್ಸ್ ಆದರೆ ಇನ್ನು 1920 4s ಆಯಿತು, 3d3 4s 2 18 19 20 23 ಅಲ್ಲಿಗೆ ಮ್ಯಾಂಗನೀಸ್ 23 ಆಯಿತು. ಸೊ ಅಲ್ಲಿ ನಿಮಗೆ ನೋಡೋದಾದ್ರೆ ಮ್ಯಾಂಗನೀಸ್ ಸೊ ಫಸ್ಟ್ಗೆ ನಿಮಗೆ ಮ್ಯಾಂಗನೀಸ್ನ ಅಟಾಮಿಕ್ ನಂಬರ್ 25ಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾದ್ರೆ ಆರ್ಗನ್ 18 ಬರುತ್ತೆ. ಸೈನ ಆರ್ಗನ್ 18 ಆದ್ಮೇಲೆ 19 20 25 ಅಂತಂದ್ರೆ 3d5 ಆಯ್ತು. ಸೊ ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ +2 ಸ್ಟೇಟ್ ಅಲ್ಲಿ ಸೊ ಎಲೆಕ್ಟ್ರಾನ್ ಯಾವ್ದ್ರಿಂದ ರಿಮೂವ್ ಆಗುತ್ತೆ ಅಂದ್ರೆ 4s ಆರ್ಬಿಟಲ್ ಇಂದ 2 ಎಲೆಕ್ಟ್ರಾನ್ ರಿಮೂವ್ ಆಯ್ತು. ಅಲ್ಲಿಗೆ ಉಳಿದಿದೆ ಏನು, ಸೊ ಆರ್ಗನ್ 18 ಎಲೆಕ್ಟ್ರಾನ್, 3d ಆರ್ಬಿಟಲ್ 5 ಎಲೆಕ್ಟ್ರಾನ್ ಉಳಿತು. ಸೊ 5 ಎಲೆಕ್ಟ್ರಾನ್ ಅಂತ ಅಂದ್ರೆ ಡಿ ಆರ್ಬಿಟಲ್ ಅಲ್ಲಿ 1 2 3 4 5. ಸೊ ಇಲ್ಲಿ ನಿಮಗೆ 5 ಸಬ್ ಆರ್ಬಿಟಲ್ಸ್ ಇರುತ್ತೆ ಡಿ ಅಲ್ಲಿ. ಅಲ್ಲಿಗೆ ಒಂದೊಂದು ಸಬ್ ಆರ್ಬಿಟಲ್ ಒಂದೊಂದು ಎಲೆಕ್ಟ್ರಾನ್ ಅಕೊಮೊಡೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದೊಂದು ಎಲೆಕ್ಟ್ರಾನ್ ಅಕೊಮೊಡೇಟ್ ಆಗ್ತಾ ಇರೋದ್ರಿಂದ ಎಷ್ಟು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಉಳಿತು ಡಿ ಆರ್ಬಿಟಲ್ ಇಲ್ಲಿ ನಿಮಗೆ ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ 5 ಅನ್ಪೇಯ್ಡ್ ಎಲೆಕ್ಟ್ರಾನ್. ಇನ್ನು ಐರನ್ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ 26, ಅಲ್ಲಿಗೆ ಆರ್ಗನ್ 18 ಆಯಿತು. ಇನ್ನು 3d6 4s 2 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 3d6 4s 2 ಅಂತ ಅಂದಾಗ ಸೊ ಎಸ್ ಆರ್ಬಿಟಲಿ ಪೇರಿಂಗ್ ಆಗಿದೆ. ಇನ್ನು ಡಿ ಆರ್ಬಿಟಲ್ ನಿಮಗೆ ಏನಾಗಿರುತ್ತೆ ಇರೋದು 5 ಸಬ್ ಆರ್ಬಿಟಲ್ಸ್. 5 ಸಬ್ ಆರ್ಬಿಟಲ್ಸ್ ಅಲ್ಲಿ ಏನಾಗ್ತದೆ ಸೊ 5 ಸಬ್ ಆರ್ಬಿಟಲ್ಸ್ ಇರೋದು, ಅದರಲ್ಲಿ 6 ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ ಒಂದು ಶೆಲ್ ಅಲ್ಲಿ ಸಬ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಅಂದ್ರೆ ಪೇರಿಂಗ್ ಆಗಿದೆ. ಇನ್ನು ಉಳಿಯೋದು ಅನ್ಪೇಯ್ಡ್ ಎಲೆಕ್ಟ್ರಾನ್ ನೋಡಿ 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಉಳಿತು. ಇನ್ನು ಐರನ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಅಂತ ಅಂದಾಗ ಸೊ 4s ಆರ್ಬಿಟಲ್ ಇಂದ 2 ಎಲೆಕ್ಟ್ರಾನ್ ಹೋಗುತ್ತೆ. ಅವಾಗ ಉಳಿಯೋದೇ ನೋಡಿ ಆರ್ಗನ್ 18. ಸೊ ಇನ್ನು 3d6. ಸೊ ಆರ್ಗನ್ 18 ಮತ್ತೆ 3d6 ಉಳಿತು. ಸೊ ಇಲ್ಲೂ ಅಷ್ಟೇ ನಿಮಗೆ ಎಷ್ಟಾಯ್ತು 26. ಅವಾಗ ನಿಮಗೆ ಇಲ್ಲೂ ಅಷ್ಟೇ ಎಷ್ಟಾಗುತ್ತೆ 4 ಎಲೆಕ್ಟ್ರಾನ್ಸ್ ಉಳಿಯುತ್ತೆ ಅಂತ ಹೇಳ್ಬೋದು. ಇನ್ನು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇನ್ನು ಕ್ರೋಮಿಯಂ 3+. ಸೊ ಕ್ರೋಮಿಯಂ 3+ ಅಲ್ಲೂ ನಿಮಗೆ ಆರ್ಗನ್ ಬರುತ್ತೆ 3d3 ಬರುತ್ತೆ. ಸೊ ಆರ್ಗನ್ ಮತ್ತೆ 3d3 ಅಲ್ಲಿಗೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಎಷ್ಟು 3 ಎಲೆಕ್ಟ್ರಾನ್ ಬರುತ್ತೆ. ಸೊ ಹಾಗೆ ಇದರಲ್ಲೆಲ್ಲ ನೋಡೋದಾದ್ರೆ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿದೆ ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್. ಸೊ ಇದಕ್ಕೆ ಫಾರ್ಮುಲಾ ಏನಾಗ್ತೀರಾ ಸ್ಕ್ವೇರ್ ರೂಟ್ ಆಫ್ n into n plus 2. ಮ್ಯಾಗ್ನೆಟಿಕ್ ಮೊಮೆಂಟಮ್ ಕಂಡುಹಿಡಿಬೇಕು ಅಂದ್ರೆ ಅದಕ್ಕೆ ಯೂನಿಟ್ ಬೋರ್ ಮ್ಯಾಗ್ನೆಟಾನ್ ಅಂತ ಅಂತೀವಿ. ಅಲ್ಲಿಗೆ ನಂಬರ್ ಆಫ್ n ವ್ಯಾಲ್ಯೂ ಅನ್ನೋದು ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ ನ ಎಕ್ಸಿಬಿಟ್ ಮಾಡುತ್ತೆ. ಅಲ್ಲಿಗೆ 5 × 5 + 2.
ಸೊ ಅಲ್ಲಿಗೆ 5 + 2 ಅಂತ ಅಂದಾಗ 7 7 5 35. ಸೊ ಸ್ಕ್ವೇರ್ ರೂಟ್ ಆಫ್ 35 ಬರ್ತಾ ಹೋಗುತ್ತೆ. ಅಲ್ಲಿಗೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ನೀವು ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಸೊ ಹಾಗಾಗಿ ಮ್ಯಾಂಗನೀಸ್ ವಿತ್ ಅಟಾಮಿಕ್ ನಂಬರ್ 25 ಏನಿದೆ, ಮ್ಯಾಂಗನೀಸ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಇರತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮ್ಯಾಂಗನೀಸ್ ಇಸ್ ದ ರೈಟ್ ಆನ್ಸರ್. So next ನೋಡಿ, as the nuclear charge increases from neon to calcium, the orbitals energies, option A increases, option B increase very rapidly, option C increase very slowly, option D fall. ಸೊ ನ್ಯೂಕ್ಲಿಯರ್ ಚಾರ್ಜ್ ನಿಯಾನ್ ಇಂದ ಕ್ಯಾಲ್ಸಿಯಂ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಿಯಾನ್ ಇಂದ ಕ್ಯಾಲ್ಸಿಯಂಗೆ ಮೂವ್ ಆಗ್ತಾ ಇದ್ದಂಗೆನೆ ನ್ಯೂಕ್ಲಿಯರ್ ಚಾರ್ಜ್ ನಿಮಗೆ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆದಂಗೂ ಆರ್ಬಿಟಲ್ ಎನರ್ಜಿ ಇನ್ಕ್ರೀಸ್ ಆಗತ್ತಾ ಕಮ್ಮಿ ಆಗತ್ತಾ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಅವರೇ ಕೊಟ್ಟಿದ್ದಾರೆ, ಇನ್ಕ್ರೀಸ್ ಆಗತ್ತಾ ಅಥವಾ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗತ್ತಾ ಅಥವಾ ಸ್ಲೋಲಿ ಇನ್ಕ್ರೀಸ್ ಆಗತ್ತಾ ಅಥವಾ ಫಾಲ್ ಆಗತ್ತಾ ಅಂತ ಕೇಳಿದ್ದಾರೆ. ಏನಾಗ್ಬೋದು, ನಿಯಾನ್ ಇಂದ ಕ್ಯಾಲ್ಸಿಯಂ 10 ಇಂದ 20 atomic number increase ಆಗ್ತದೆ. As atomic number increases, we know that nuclear charge also increases. As nuclear charge increases, electrons are attracted by the strong nuclear force of attraction. ಅವಾಗ ಏನಾಗುತ್ತೆ, ಆರ್ಬಿಟಲ್ಸ್ ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನಿಮಗೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದಾಗನು ನ್ಯೂಕ್ಲಿಯಸ್ ಹತ್ರ ಆರ್ಬಿಟಲ್ಸ್ ಎಲ್ಲ ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಆರ್ಬಿಟಲ್ ನ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ fall is the right answer. As nuclear charge increases, orbital energy decreases, ಕಮ್ಮಿ ಆಗ್ತಾ ಬರುತ್ತೆ. Due to nuclear force of attraction, so electrons are grabbed towards the nucleus, so that ಅಲ್ಲಿ ಏನಾಗುತ್ತೆ ನಿಮಗೆ ಆರ್ಬಿಟಲ್ ನ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ is the right answer. Next question. The radius of which of the following orbit is same as that of the first Bohr's orbit of hydrogen atom? So ಇಲ್ಲಿ ನಿಮಗೆ ಹೈಡ್ರೋಜನ್ ಆಟಮ್ ನ ಫಸ್ಟ್ ಆರ್ಬಿಟ್, ಬೋರ್ಸ್ ಆರ್ಬಿಟ್ ಅಂತ ಏನಂತೀವಿ, ಆ ಆರ್ಬಿಟ್ ನ ರೇಡಿಯಸ್ ಮತ್ತೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಯಾವ ಒಂದು ರೇಡಿಯಸ್ ಫಸ್ಟ್ ಹೈಡ್ರೋಜನ್ ನ ಫಸ್ಟ್ ಬೋರ್ಸ್ ಆರ್ಬಿಟ್ ನ ರೇಡಿಯಸ್ಗೆ ಸೇಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನ ನಮಗೆ ಗೊತ್ತಾಗಬೇಕು. ಈ ಆಪ್ಷನ್ಸ್ ಕೊಟ್ಟಿದ್ದಾರೆ, ಹೀಲಿಯಂ ಅಟ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ವಿತ್ n is equal to 2. ಸೊ ಲಿಥಿಯಂ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ವಿತ್ n is equal to 2. ಲಿಥಿಯಂ ಅಟ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್ n is equal to 3. ಬೆರಿಲಿಯಂ ಅಟ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್ n is equal to 2. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ ಅಲ್ಲಿ ಯಾವ ಒಂದು ಎಲಿಮೆಂಟ್ ನ ರೇಡಿಯಸ್ ಫಸ್ಟ್ ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ನ ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಇದನ್ನ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ನಮಗೆ ಫಸ್ಟ್ ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಎಷ್ಟು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಏನು, Rn is equal to 0.529 into n square by z. n ಅನ್ನೋದು ಅಲ್ಲಿ ನಿಮಗೆ ಆರ್ಬಿಟ್ ನ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ, z ಅನ್ನೋದು ಅಟಾಮಿಕ್ ನಂಬರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನ ನಾವು ರೇಡಿಯಸ್ ನ ಆಮ್ಸ್ಟ್ರಾಂಗ್ ಯೂನಿಟ್ ಇಂದ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಇನ್ನ ಫಸ್ಟ್ ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಂತ ತಗೊಂಡ್ರೆ ಏನ್ ಬರುತ್ತೆ ಇಲ್ಲಿ 0.529. n ವ್ಯಾಲ್ಯೂ ಏನಾಯ್ತು 1 ಅಂತ ಅಂದ್ರೆ 1 ಸ್ಕ್ವಯರ್ ಬೈ, ಸೊ z ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು 1 ಅಪ್ರಾಕ್ಸಿಮೇಟ್ಲಿ ಅಂತ ತಗೊಂತೀವಿ 1. ಅಲ್ಲಿಗೆ 1 ಸ್ಕ್ವೇರ್ ಅಂದ್ರೆ 1 ಇಂಟು, ಸೊ 1 ಡಿವೈಡೆಡ್ ಬೈ 1 ಅಂತ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಎಷ್ಟು ಬಂತು 0.529 ಆಮ್ಸ್ಟ್ರಾಂಗ್ ಯೂನಿಟ್. ಸೊ ಸೇಮ್ ರೇಡಿಯಸ್ ಬರ ಅಂತ ಈ ಇದರಲ್ಲಿ 4 ಆಪ್ಷನ್ಸ್ ಅಲ್ಲಿ ಇರೋಂಥ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗೆ ಸೇಮ್
0.529 ಬರಬೇಕು ಅಂದ್ರೆ ಒಂದು ಅಬ್ಸರ್ವ್ ಮಾಡಿ n ವ್ಯಾಲ್ಯೂ ಏನ್ ನಾವು ಸ್ಕ್ವೇರಿಂಗ್ ಮಾಡ್ತೀವಿ ಆ ಸ್ಕ್ವೇರಿಂಗ್ ಮಾಡಿರೋಂಥ ವ್ಯಾಲ್ಯೂ ಮತ್ತೆ z ವ್ಯಾಲ್ಯೂ ಎರಡೂ ಸೇಮ್ ಇದ್ದಾಗ ಕ್ಯಾನ್ಸಲ್ ಆಗಿ ನಮಗೆ 0.529 ಬರುತ್ತೆ. ಅದಕ್ಕೆ ಈಗ ಹೀಲಿಯಂ ಅಟ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ನೋಡೋಣ. n ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ, ಅಲ್ಲಿ 2 ಅಂದ್ರೆ 2 ಸ್ಕ್ವೇರ್ ಆಯ್ತು. ಇನ್ನ z ನೋಡಿ, ಹೀಲಿಯಂನ z ಅಟಾಮಿಕ್ ನಂಬರ್ ಎಷ್ಟಾಯ್ತು 2, ಇಲ್ಲಿ 4 ಆಯ್ತು, ಇಲ್ಲಿ 2, ಅಲ್ಲಿಗೆ ಸೇಮ್ ಬರಲ್ಲ, ಅಲ್ಲಿಗೆ ಹೀಲಿಯಂ ಅಟ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ಆಗಲ್ಲ. ಇನ್ನ ಲಿಥಿಯಂ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೆ n ವ್ಯಾಲ್ಯೂ 2 ಸ್ಕ್ವೇರ್ ಏನೋ ಆಯ್ತು, ಬಟ್ z ವ್ಯಾಲ್ಯೂ ಏನಾಗುತ್ತೆ 3 ಆಗತ್ತೆ, ಇಲ್ಲೂ ಸಹ 0.529 ಬರಲ್ಲ ಆನ್ಸರ್. ಇನ್ನ ಲಿಥಿಯಂ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ n ವ್ಯಾಲ್ಯೂ 3 ಕೊಟ್ಟಿದ್ದಾರೆ, ಸೊ 3 ಸ್ಕ್ವೇರ್ ಅಂತ ಅಂದಾಗ 3 3s 9 ಆಯ್ತು, ಇಲ್ಲಿ 3, ಸೊ ಅಲ್ಲಿ 3 1s 3 3s, ಅಲ್ಲಿಗೆ 0.529 ಇಲ್ಲೂ ಸಹ ಬರಲ್ಲ. ಇನ್ನು ಆಪ್ಷನ್ ಡಿ ಉಳ್ತಿರೋದೇ ಯಾವುದು, ಬೆರಿಲಿಯಂ ಅಟ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್. ಇದಕ್ಕೆ ನೋಡೋಣ. ಸೊ ಬೆರಿಲಿಯಂ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟಿಗೆ +3 ಆಕ್ಸಿಡೇಷನ್ ಸ್ಟೇಟಿಗೆ ಅಬ್ಸರ್ವ್ ಮಾಡೋದಾದ್ರೆ 0.529 n ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಏನಂತ 2 ಅಂತ, ಅಲ್ಲಿಗೆ 2 ಸ್ಕ್ವಯರ್ ಡಿವೈಡೆಡ್ ಬೈ ಬೆರಿಲಿಯಂನ ಅಟಾಮಿಕ್ ನಂಬರ್ ಎಷ್ಟು 4, 2 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 4, ಅಲ್ಲಿಗೆ 4 ಕ್ಯಾನ್ಸಲ್ ಆಯ್ತು, ಉಳಿದಿದೆ ಎಷ್ಟು 0.529 ಆಮ್ಸ್ಟ್ರಾಂಗ್ ಯೂನಿಟ್, 0.529 ಆಮ್ಸ್ಟ್ರಾಂಗ್ ಯೂನಿಟ್. ಅಲ್ಲಿಗೆ ಸೊ ಏನ್ ಬೋರ್ಸ್, ಫಸ್ಟ್ ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ನ ರೇಡಿಯಸ್ ಮತ್ತೆ ಬೆರಿಲಿಯಂ ಅಟ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್ ವಿತ್ n ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ನ ರೇಡಿಯಸ್ ಎರಡೂ ಸಹ ಸೇಮ್, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, light of wavelength lambda shines on a metal surface with intensity x and the metal emits y electron per seconds of average energy z. What will happen to y and z if x is doubled? ಇಲ್ಲಿ ನಿಮಗೆ ಒಂದು ಮೆಟಲ್ ಸರ್ಫೇಸ್ ತಗೊಂಡಿದ್ದಾರೆ, ಆ ಮೆಟಲ್ ಸರ್ಫೇಸ್ ಮೇಲೆ ಲ್ಯಾಂಬ್ಡಾ ಅಷ್ಟು ವೇವ್ ಲೆಂತ್ ಇರೋಂಥ ಲೈಟ್ ವಿತ್ ಇಂಟೆನ್ಸಿಟಿ ಎಕ್ಸ್ ಅಷ್ಟು ಇಂಟೆನ್ಸಿಟಿ ಇರೋಂಥ ಲೈಟ್ ಅನ್ನ ಎಮಿಟ್ ಮಾಡ್ತಾ ಇದೆ, ಸೊ ಅಲ್ಲಿ ಬಂಬಾರ್ಡ್ ಮಾಡ್ತಾ ಇದ್ದಾರೆ. ಸೊ ಬಂಬಾರ್ಡ್ ಮಾಡಿದಾಗ ಮೆಟಲ್ ಇಂದ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಇದೆ, y ಅಷ್ಟು ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತದೆ ಪರ್ ಸೆಕೆಂಡ್. ಸೊ ಆ ಎಮಿಟ್ ಆಗ್ತಾರ ಎಲೆಕ್ಟ್ರಾನ್ ನ ಎನರ್ಜಿ, ಆವರೇಜ್ ಎನರ್ಜಿ ಎಷ್ಟಿದೆ z ಅಷ್ಟಿದೆ. ಈಗ ಏನ್ ಮಾಡ್ತಾ ಇದ್ದಾರೆ, ಇಂಟೆನ್ಸಿಟಿ ಆಫ್ ದಟ್ ಲೈಟ್ ರೇಡಿಯೇಷನ್ ನ ಡಬಲ್ ಮಾಡ್ತಾ ಇದ್ದಾರೆ, ಸೊ ಜಾಸ್ತಿ ಮಾಡ್ತಾ ಇದ್ದಾರೆ, ಡಬಲ್ ಮಾಡ್ತಾ ಇದ್ದಾರೆ. ಅವಾಗ y ಮತ್ತೆ z ಏನಾಗತ್ತೆ, y ಅಂದ್ರೆ ಸೊ ಏನ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಮಿಟೆಡ್ ಪರ್ ಸೆಕೆಂಡ್ ಏನಾಯ್ತು, z ಅಂದ್ರೆ ಆವರೇಜ್ ಎನರ್ಜಿ ಆಫ್ ದಟ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಏನಾಯ್ತು ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಸೊ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಸೊ ನಿಮಗೆ ಫ್ರೀಕ್ವೆನ್ಸಿ ಯಾವ ರೀತಿ ಎಲ್ಲ ಹೇಳ್ಬೋದು. ಸೊ ಹಾಗಾಗಿ ಆಸ್ ಇಂಟೆನ್ಸಿಟಿ ಇನ್ಕ್ರೀಸಸ್ number of electrons emitted also increases. Photoelectric effect na ನಾವು ಓದಿದೀವಿ. ಇಂಟೆನ್ಸಿಟಿ ಆಫ್ ಲೈಟ್ ರೇಡಿಯೇಷನ್ ಬಾಂಬಾರ್ಡೆಡ್ ಇನ್ಕ್ರೀಸ್ ಮಾಡಿದಂಗೂ ಸೊ ಏನು ನಂಬರ್ ಆಫ್ ಎಲೆಕ್ಟ್ರಾನ್ ಎಮಿಟೆಡ್ ಪರ್ ಸೆಕೆಂಡ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಂಟೆನ್ಸಿಟಿ ಡಿಕ್ರೀಸ್ ಆದಂಗೂ ನಂಬರ್ ಆಫ್ ಎಲೆಕ್ಟ್ರಾನ್ ಎಮಿಟೆಡ್ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತ ಹೇಳಿದ್ದಾರೆ, ಇಂಟೆನ್ಸಿಟಿ ಡಬಲ್ ಮಾಡ್ತಾ ಇದೀವಿ ಅಂತ. ಇಂಟೆನ್ಸಿಟಿ ಡಬಲ್ ಮಾಡಿದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಏನಾಗುತ್ತೆ ಡಬಲ್ ಆಗತ್ತೆ ಅಂತ ಹೇಳ್ಬೋದು. ವಾಟ್ ಅಬೌಟ್ ಆವರೇಜ್ ಎನರ್ಜಿ? ಸೊ ಆವರೇಜ್ ಎನರ್ಜಿಗೂ ಇಂಟೆನ್ಸಿಟಿಗೂ ಸೊ ಯಾವುದೇ ರೀತಿ ರಿಲೇಶನ್ಶಿಪ್ ಇರಲ್ಲ, ಬಟ್ ಆವರೇಜ್ ಎನರ್ಜಿ ರಿಮೈನ್ಸ್ ಸೇಮ್, ಅದು ಯಾವುದೇ ರೀತಿ ಚೇಂಜ್. ಆವರೇಜ್ ಅಂತಾನೆ ಅಂದ್ರೆ ಏನು, ಸಮ್ ಆಫ್. ಸೊ ಏನ್ ನಿಮಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಿಫ್ರೆನ್ಸ್ ಇರ್ಬೋದು, ಅಥವಾ ಹೋಗ್ತಾ ಹೋಗ್ತಾ ಅಲ್ಲಿ ನಿಮಗೆ ಎನರ್ಜಿ ಚೇಂಜ್ ಆಗ್ಬೋದು. ಓವರ್ ಆಲ್ ಆವರೇಜ್ ಎನರ್ಜಿ ಅಂದ್ರೆ ಲಾಸ್ಟ್ ನಾವು ಓವರ್ ಆಲ್ ಎನರ್ಜಿ ನೋಡೋದಾದ್ರೆ ಇಟ್ ರಿಮೈನ್ಸ್ ಸೇಮ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೈ ವಿಲ್ ಬಿ ಡಬಲ್ಡ್? ಎಸ್, ನಂಬರ್ ಆಫ್ ಎಲೆಕ್ಟ್ರಾನ್ ಎಮಿಟೆಡ್ ಪರ್ ಸೆಕೆಂಡ್ ವಿಲ್ ಬಿ ಡಬಲ್ಡ್. ಯಾವಾಗ ಡಬಲ್ ಆಗುತ್ತೆ? ಆಸ್ intensity of the light radiation doubled, electrons emitted per second will also going to double, but Z will remain same. Average energy of that emitted electrons will remain same ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ is the right answer.
ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಝೀರೋ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ XY ಪ್ಲೇನ್? XY ಪ್ಲೇನ್ ಅಲ್ಲಿ ಕೊಟ್ಟಿರೋಂಥ 4 ಆರ್ಬಿಟಲ್ಸ್ ಸಬ್ ಆರ್ಬಿಟಲ್ಸ್ ಅಲ್ಲಿ ಯಾವ ಒಂದು ಸಬ್ ಆರ್ಬಿಟಲ್ ನ ಎಲೆಕ್ಟ್ರಾನ್ ಡೆನ್ಸಿಟಿ 0 ಇರುತ್ತೆ XY ಪ್ಲೇನ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ dz ಸ್ಕ್ವಯರ್, ಆಪ್ಷನ್ ಬಿ dx ಸ್ಕ್ವಯರ್ ಮೈನಸ್ y ಸ್ಕ್ವಯರ್, ಆಪ್ಷನ್ ಸಿ pz, ಆಪ್ಷನ್ ಡಿ dxy ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಯಾವುದು ಒಂದು ಆರ್ಬಿಟಲ್ ಅಲ್ಲಿ ನಿಮಗೆ XY ಪ್ಲೇನ್ 0 ಆಗಿರುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಸಿ pz. ಯಾಕೆ PXY Z ಅಂತ ಪ್ಲೇನ್ ಅಲಾಂಗ್ ದಿ ಆಕ್ಸಿಸ್ ಬರುತ್ತೆ. ಇದೆಲ್ಲ ನಿಮಗೆ ಏನಾಯ್ತು, ಸೊ ಇನ್ ಬಿಟ್ವೀನ್ ಆಕ್ಸಿಸ್ ಈ ರೀತಿ ಇರೋದು ಡಿ ಆರ್ಬಿಟಲ್ಸ್. ಅದೇ ಪಿ ಆರ್ಬಿಟಲ್ ಅಲಾಂಗ್ ದಿ ಆಕ್ಸಿಸ್ ಇರುತ್ತೆ. PZ ಅಲ್ಲಿ ಸೊ ಅಲ್ಲಿ ನಿಮಗೆ ಏನಾಗಿರುತ್ತೆ, PZ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ Z ಆಕ್ಸಿಸ್ ಅಲ್ಲಿ, ಬಟ್ XY ಪ್ಲೇನ್ ಅಲ್ಲಿ ಏನಾಗಿರುತ್ತೆ ಅದು 0 ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ PZ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು.